ಟ್ರಾವೆಲ್ಸ್ನವ್ರು ಹೋಗಬೇಡಿ ಹೇಳುವಾಗ ತುಂಬ ಬೇಜಾರಾಗ್ತದೆ. ಇಲ್ಲಿ ಬರುವಾಗಲೇ ಅದರ ಅನುಭವ ಆಗುದು. ಯಾಕಂದ್ರೆ ನೋಡಿ, ಈ ಜೀಪ್ ಎಳಿತದೆ ಅದನ್ನು, ಅದಕ್ಕೋಸ್ಕರ 2 ಜೀಪ್ ಬೇಕು ಇಲ್ಲಿಗೆಲ್ಲ ಬರುವಾಗ. ಹಗ್ಗ ಹಾಕಿದ್ದಾರೆ, ಕಟ್ಟಿದ್ದಾರೆ, ರೋಪಲ್ಲಿ ಕಟ್ಟಿದ್ದಾರೆ. ಡ್ರೈವಿಂಗಿಗೆ ಕಿರಣ್ ಅವರು ಕೂತಿದ್ದಾರೆ. ಫುಲ್ ಆಫ್-ರೋಡ್ ಅವರಿಗೆ ಜ್ವರ ಬಂದಿದೆ. ಹೌದು, ಆದ್ರೂ ಸಹ ಬಂದಿದ್ದಾರೆ. ಜ್ವರ ಬಂದೆ, ಫುಲ್ ಡಲ್ ಆಗಿದೆ, ಸ್ವಲ್ಪ ಇದ್ದಾಗೆ ಉಂಟು. ಇಲ್ಲಾದ್ರೆ ಅವರೇ ಡ್ರೈವ್ ಮಾಡ್ಕೊಂಡು ಇವರು ಕೇಳಲಿಲ್ಲ ನೋಡಿ, ಬರ್ಲೇಬೇಕಂತ ಹೇಳಿ ಅವ್ರು ಹೇಳಿದ್ರು, ನೀವು ಮನೆಯಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ. ನಾವು ಪಿತಾಂಬರಿ ರಿಟೈರ್ಡ್ SP ಬೆಳ್ತಂಗಡಿ ಅವರೇ ತುಂಬಾ ಹೆಸರು ಮಾಡಿದ್ದಾರೆ. ಒಂದು ಟೈಮ್ ನೋಡಿ, ಅದನ್ನೆಲ್ಲ ಕಾಲ್ ಮಾಡಿದ್ದಾರೆ. ಇಲ್ಲ ಸೂಪರ್ ಬಿಸಿ ಬಿಸಿ ದೋಸೆ, ಸಾಂಬಾರು, ಚಟ್ನಿ. ಸ್ವರ ಹೋಗಿದೆ ಕೋಲ್ಡ್ ಆಗಿ. ಸರ್ ಬಲೆ ಅಪ್ರೂವ್ ಬಂದು ಬಿಟ್ಟಿರು ಬಲೆ ಸರಿ ಮಧ್ಯ ನಮ್ಮ ಬೆಳ್ತಂಗಡಿ ತಾಲೂಕವರೇ ಆದ ರಿಟೈರ್ಡ್ SP ಪಿತಾಂಬರಿ ರಾಜ್ ಅವರು ತುಂಬ ಹೆಸರು ಮಾಡಿದ ಒಂದು ಟೈಮಲ್ಲಿ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಮತ್ತೆ ತರುಷ್ ನಮ್ಮ ಆತ್ಮೀಯರು, ತಮ್ಮನ ಮಕ್ಕಳು ಇವರು. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ನೋಡಿ. ಇವತ್ತು ಅವರಿಗೆ ಹೆಸರು ಉಂಟು ಒಳ್ಳೆ. ಹೌದು, ಪಿತಾಂಬರಿ ಹೆಸರು ಜನಮಾನಸದಲ್ಲಿ ರಿಟೈರ್ಡ್ ಆದಮೇಲೆಯೂ ಆಕ್ಟಿವ್ ಆಗಿ ಜನಮಾನಸದಲ್ಲಿರುವಂಥವರು ನಮ್ಮ ಹಿರಿಯರಾದಂತಹ ಪಿತಾಂಬರಿ ರಾಜೇಶ್ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ. ಅವರು ದೂರದ ಬೆಂಗಳೂರು ಉದ್ಯಾನ ನಗರಿಯಲ್ಲಿ ನೆಲೆಸಿದ್ರು ಸ್ವಂತ ಊರನ್ನ, ತಾಯಿ ನೆಲವನ್ನು ಮರೆಯದೆ ನಮ್ಮೊಂದಿಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ, ಎಲ್ಲರೊಂದಿಗೆ ನಗುಮೊಗದೊಂದಿಗೆ ಇರುವಂತಹ ಸರಳತೆ ಮತ್ತು ಸಜ್ಜನಿಕೆಯ ಸುಂದರ ವ್ಯಕ್ತಿತ್ವದ ಅಥವಾ ಒಂದು ಬಹಳ ಒಂದು ವಿಶೇಷ ವ್ಯಕ್ತಿತ್ವದ ಮೇಲು ವ್ಯಕ್ತಿ ನಮ್ಮ ಪಿತಾಂಬರಿ ರಾಜೇಶ್ ಸರ್. 75ರ ಸಂಭ್ರಮದಲ್ಲಿದ್ದಾರೆ. ನಾವೆಲ್ಲ ಒಂದು ವಿಶೇಷವಾಗಿ ಆಚರಿಸುವಂಥ ಒಂದು ಆಶೆ ಇದೆ. ಸದ್ಯದಲ್ಲಿ ಅವರ ಒಂದು 75ರ ಸಂಭ್ರಮವನ್ನು ನಾವೆಲ್ಲ ಒಟ್ಟಾಗಿ ಬೆಳ್ತಂಗಡಿ ಜನತೆ ನಾವು ಆಚರಿಸ್ತೇವೆ ಅನ್ನುವಂಥ ಒಂದು ಆಶೆ ಕೂಡ ನನಗಿದೆ. ಅದನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಅವ್ರು ಬಂದಿದ್ದು ಇವತ್ತು ಭಾಗ್ಯ ಅಲ್ಲ, ಅದು ನಮ್ಮ ಪಾಲಿನ ಸೌಭಾಗ್ಯ. ಇವತ್ತು ಅವರಿಗೆ ನಮ್ಮ ಮನಪೂರ್ವಕ ಅಭಿನಂದನೆ ಹಾಗೂ ಅಭಿವಂದನೆ ಹಾಗೂ ಅವರ ಪಾದಕಮಲಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. 75ರಲ್ಲಿ ಸಹ ಹುಡುಗರನ್ನು ನಾಚಿಸುವಂತ ಲವಲವಿಕೆ ಹೀಗೆ ಮುಂದುವರೆಯಲಿ. ದೇವರು ಇನ್ನಷ್ಟು ಆರೋಗ್ಯ ಅವರಿಗೆ ಕೊಡಲಿ. ಧನ್ಯವಾದಗಳು. ಏನಿದ್ರು ಅದೆಲ್ಲ ಹಿರಿಯರ ಆಶೀರ್ವಾದ ಮತ್ತೆ ನಿಮ್ಮಂತವರ ಏನೋ ಒಂದು ಆಶಯ ಭಾವನೆಯಿಂದ ಇದ್ದೇವೆ. ಜನಸಾಮಾನ್ಯರೊಟ್ಟಿಗೆ ಒಂದು ಬೆರೆಯಲು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಮಾಡ್ತಾನೆ ಇದ್ದೇವೆ. ಯಾಕಂದರೆ ನಾನು ಪೊಲೀಸ್ ಇಲಾಖೆ ಸೇರಿ 35 ವರ್ಷ ಸೇವೆ ಮಾಡಿ ನಿವೃತ್ತಿಯಾಗಿ ಒಂದು 16 ವರ್ಷ ಆಗಿದೆ. ಆದರೆ ಜನರೊಟ್ಟಿಗೆ ಸೇರಬೇಕಂದ್ರೆ ಯಾವುದೇ ಅಧಿಕಾರಕ್ಕಾಗಿಲ್ಲ. ನನ್ನೊಂದು ಆಸೆ ಜನರೊಟ್ಟಿಗೆ, ನನ್ನ ಊರು, ನನಗೆ ಮೊದಲು ಬೆಳ್ತಂಗಡಿ ಅಂದರೆ ಒಂಥರ ಪ್ರಾರಂಭದಲ್ಲೂ ಒಂಥರ ಬೆಳ್ತಂಗಡಿಯವರು ಅಂದರೆ ನನ್ನ ಕರ್ಮಭೂಮಿ, ನನ್ನ ಕರ್ಮಭೂಮಿ. ಮತ್ತು ನಾನು ಯಾವುದೇ ಜನ ನಮ್ಮೂರಿನವರು ಅಥವಾ ತುಳು ಮಾತಾಡೋರು ನಮ್ಮಲ್ಲಿ ಬಂದರೆ ಅವರೆಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತಿದ್ದೆ. ಮತ್ತು ಅವರಿಗೆ ಬೇಕಾದ ಸೌಕರ್ಯಗಳನ್ನು, ಸವಲತ್ತುಗಳನ್ನು, ಕಾನೂನಾತ್ಮಕ ತೊಂದರೆ ಇದ್ರೂ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಕಾಲ ಇತ್ತು, ಮಾಡಿದ್ದೇನೆ.
ಇವತ್ತು ಇಲ್ಲಿವರೆಗೆ ಇದ್ದೇನೆ 25 ವರ್ಷ ಆಗಿದೆ ಅಂದರೆ ಅದು ಅದರಷ್ಟಕ್ಕೆ ಆಗಿದೆ, ನಾನು ಕಲಿತದ್ದಲ್ಲ. ಆದರೆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ ಅಂದರೆ ಅದು ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಒಂದು ಪುಣ್ಯ ಮತ್ತು ದೇವರುಗಳ ಒಂದು ಸಂಕಲ್ಪ. ಸರ್ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಮಾಜಮುಖಿ ಕಾರ್ಯ ಇನ್ನಷ್ಟು ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನೆಡ್ಡೆ ಇದೆ ಇಡೀ ವರ್ಲ್ಡ್ ಫೇಮಸ್ ಆಗ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿ ಅನ್ಕೊಳ್ತೀನಿ. ಹಾಗೆ ನಾವು ತುಂಬ ಸೂಪರ್ ಕಂಟೆಂಟ್ ಟೆಸ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶೂಟ್ ಮಾಡೋ ಸಮಯದಲ್ಲಿ ಕಾಮೆಂಟ್ ಹೇಳಿ. ಬೆಳಗಿನ ಸಮಯ 10:30 ಆಗ್ತಾ ಬಂತು. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಪುಷ್ಪಗಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಉರುವಾಲಿನ ಪುಷ್ಪಗಿರಿ ಕಿರಣನವರು ಕೂಡ ಜೊತೆಗಿದ್ದಾರೆ. ಈಗ ಹೊರಟದ್ದು ಎಲ್ಲೆಲ್ಲ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ. ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಹೋಗ್ಬೇಕು. ಹೊರಡೋಲ್ಲ ಸರ್. ಥ್ಯಾಂಕ್ ಯು. ಕೆಸರಡು ಗೊಬ್ಬು ಗುರನ್ಕೆರೆ ಹತ್ರ ಫಸ್ಟಿಗೆ ಬಂದಿದ್ದೇವೆ. ಒಂದು ಗದ್ದೆಯಲ್ಲಿ ಕೆಸರಡು ಗೊಬ್ಬು. ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಕಿರಣನಗೆ ಶಾಲು ಪಾತ್ರ ಮುಟ್ಟಳೆದಿದೆ ಬಸ್ಸಿನ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಪೂರ್ಣದ ಸ್ವಾಗತ ಕೊಡೋದು. ನನಗೆ ಬಂದು ಬೈದಿನ ಮಾತು ಮುಗಿದ ಬಂದು ಜೋರದೊಳಗೆ ಚಪ್ಪಳಿ ಬರಬೇಕು, ಖಂಡಿತವಲ್ಲ. ಅದಕ್ಕ ನಮ್ಮ ಸ್ವಯಂ ಸೇವಕರಿಯರು ಮತ್ತು ಆಯ್ನಾದ ಜಾಗೃತ ಮತ್ತು ನಮ್ಮ ಯೋಗಿಯನ್ನು ಮತ ನಮ್ಮ ಕಂಡದ ಪಕ್ಕಡು ಗುಪ್ಪುಗ ತಾರೆಗ ತಂಗಾಯಿ ಎಲ್ಲರಿಗೂ ಶುಭವಾಗಲಿ. ಯಾರು ಕದ್ದರು ನಿಮ್ಮ ರವಿವಾರ ಶಿವಮುಂಜಾನೆ ಸೂರ್ಯ ಮೂಡುವ ಮುನ್ನ ಪ್ರಾರಂಭವಾದಂತಹ ಕೆಸರದ ಗೊಬ್ಬು ಆಟಿಡೊಂಜಿ ದಿನ 2025 ಇದರ ಸವಿಯನ್ನ ನಾವೆಲ್ಲರೂ ಬಂಧು ಭಗಿನಿಯರು ಸೇರಿಕೊಂಡು ಪ್ರೀತಿ ಮಮತೆ ಮಮಕಾರ ವಿಶ್ವಾಸದಿಂದ ಇಲ್ಲಿ ಬಂದು ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜೆ ನಡೆಯುವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿಮ್ಮ ಬೃಂದಾವನ. ನಿಮ್ಮನ್ನು ಅರಿತ ಹೃದಯವೇ ದೇವನಿರುವ ಮಂದಿರ. ನಿಮ್ಮನ್ನು ಇವತ್ತು ಬೆರೆಯುವಂತ ಭಾಗ್ಯವೇ ನನ್ನ ಪಾಲಿನ ನಿತ್ಯ ಸತ್ಯ ಸುಂದರ, ನಿತ್ಯ ಸತ್ಯ ಸುಂದರ. ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಂಡನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಹೆತ್ತು ಸಲೈದ ತಂದೆ ತಾಯಿಗೆ, ಪೋಷಿಸಿದ ಕಾರಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ ವಿಶ್ವಾಸ ಸಹಕಾರ ಸಮಬಾಳ್ವೆ ಇದೆಲ್ಲವನ್ನು ಸದಾ ಸಾಗರದ ಚೆಲುವೆಯಂತೆ ಪ್ರಸರಿಸುವ ಸನಾತನ ಶಕ್ತಿಯ ಎಲ್ಲ ಬಂಧು ಭಗಿನಿಯರ ಪಾದಕರಿಗೆ ಅಂಚನೆ ಎಲ್ಲಿಯ ಜೋಕಿ ಹಿಡಿದು ಮಲ್ಲ ಮುಟ್ಟ ಮಾತೇವರ ದೇವರು ಎಡ್ಡೆ ಮಲ್ಪಡೆ ನಾನು ಎಕಡೆ ಬಂದ ನಮ್ಮ ಎರುಗುರಿ ಏನು ರಬ್ಬರ್ಗಳಿಲ್ಲ ಅಂತ ಬಂದ ಅಲ್ಲೊಬ್ರು ಹಾರ್ಟ್ ಅಟ್ಯಾಕ್ ಆಗಿ ಡಾಕ್ಟರ್ ಗೊತ್ತಾ? ಡಾಕ್ಟ್ರಿಂದ ನಮಗೆ ಡೆತ್ ಬೇಕಾಗಿದ್ದು ಬಡವರು ಇರೋದು ಅಲ್ಲ ಸರ್. ಲಾಸ್ಟ್ ಇಯರ್ ಬಂದಿದ್ವಿ ನಾವು. ಲಾಸ್ಟ್ ಇಯರ್ ಈಗ ರೋಡ್ ನೋಡಿದ್ರೆ ಹೆಂಗೆ ಈ ವರ್ಷ ಮಳೆ ಜಾಸ್ತಿ ಅಲ್ಲ ಬರೋದು, ಕೊಲ್ಯಾಪ್ಸ್ ಆಗಿದೆ. ಈ ವರ್ಷ ತುಂಬ ತೊಂದರೆ ಆಗ್ತದೆ. ಆಯ್ತು ನಾನು ಕೊಡ್ತೀನಿ ಹೋಗಿ. ಆಯ್ತು ನಾನು ಕೊಡ್ತೀನಿ ಫೈನ್ ಹೋಗಿ. ಫೋನ್ ತಗೊಳ್ಳಿ. ದಿಡುಪೆಯಿಂದ ಸಂಸ್ಥೆಗೆ ಆಫ್ ರೋಡ್ ಹೋಗ್ತಾ ಇದ್ದೇವೆ. ಟೈಮ್ ಮಧ್ಯಾಹ್ನದ 2 ಗಂಟೆ. ದಿಡುಪೆಯಿಂದ ಸಂಸ್ಥೆಗೆ ಆಫ್ ರೋಡ್ ಹೋಗ್ತಾ ಇದ್ದೇವೆ ಜೀಪಲ್ಲಿ. ಹೇಗೆ ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. ಒಂದು ಅರ್ಧ ಕಿಲೋಮೀಟರ್ ಆಯಿತು ಅಷ್ಟೇ. ಫಸ್ಟ್ ಟೈಮ್ ಹೋಗುದು ಜೀಪಲ್ಲಿ. ನೋಡಿ ಈ ಜೀಪ್ ಎಳಿತದೆ ಅದನ್ನು, ಅದಕ್ಕೋಸ್ಕರ 2 ಜೀಪ್ ಬೇಕು ಇಲ್ಲಿಗೆಲ್ಲ ಬರುವಾಗ. ಹಗ್ಗ ಹಾಕಿದ್ದಾರೆ, ಕಟ್ಟಿದ್ದಾರೆ, ರೋಪಲ್ಲಿ ಕಟ್ಟಿದ್ದಾರೆ. ಹೈಟ್ ಆಯಿತು.
ಹಗ್ಗ ಕೇಳಿಬೇಕು, ಹಗ್ಗ ಕೇಳಿಬೇಕಷ್ಟೆ. ಕಿರಣಣ್ಣ ಹೇಗುಂಟು ರಸ್ತೆ? ನೀವು ಹೇಳಿದ್ರಲ್ಲ ನಮ್ಗೆ, ನೀವು ನಿಮ್ಮಷ್ಟಕ್ಕೆ ಮನೆಗೆ ಹೋಗಿ ಕೇಳಲಿಲ್ಲ ನೋಡಿ. ಇವರು ಕೇಳಲಿಲ್ಲ ನೋಡಿ, ಬರ್ಲೇಬೇಕಂತ ಹೇಳಿ ಅವ್ರು ಹೇಳಿದ್ರು. ನೀವು ಮನೆಯಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ, ನಾವು ಹೋಗಿ ಬರ್ತೇವೆ. ಈಗ ಇನ್ನೊಂದು ಟ್ರೈ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ. ನನಗೆ ಬಂತು. ಅಶೋಕಣ್ಣನಿಗೆ ತುಂಬಾ ಥ್ಯಾಂಕ್ಸ್. ನೋಡಿ ಚಾಕಚಕ್ಯತೆಯಿಂದ ತೆಗೆದ್ರು ನೋಡಿ. ಹಿಂದೆ ಕಿರಣಣ್ಣನವರು ಬರೆದು ಡ್ರೈವಿಂಗ್ ವಿಡಿಯೋ ತೆಗಿಲಿಕ್ಕೆ ಆಗುದಿಲ್ಲ, ಫುಲ್ ಶೇಕ್. ಭರತ್ ಅವರು ಹಿಂದೆಯಿಂದ ಬರ್ತಿದ್ದಾರೆ. ಅವರು ಸಹ ತುಂಬ ಚಾಕಚಕ್ಯತೆ ಉಂಟು ಅವರಿಗೆ, ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಉಂಟು, ತುಂಬ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ನೋಡಿ ಭರತ್ ಅಣ್ಣನವರ ಎಕ್ಸ್ಪೀರಿಯನ್ಸ್ ಸಾಕಾಗ್ತಾ ಇಲ್ಲ. ಸ್ವಲ್ಪ ಮೈಕ್ ಆಗಿದೆ. ಬರುವುದಿಲ್ಲ. ಈಗ ಬೈಕಿನವರು ಕೂಡ ಬರ್ತಾರೆ. ನೋಡಿ ಎಷ್ಟು ಕಷ್ಟ ಉಂಟು ನೋಡಿ ಬರಲಿಕ್ಕೆ. ಎಷ್ಟು ನಮ್ಮ ಸ್ಥಳೀಯರಾದ ಅಶೋಕ್ ಅವರು ಟ್ರೈ ಮಾಡ್ತಾರಂತೆ. ಅವರಿಗೆ ಆಗದಿದ್ದರೆ ನೋಡು ಹೇಗಾಗ್ತದೆ ಅಂತ ಹೇಳಿ. ಅಶೋಕ್ ಅವರು ಮೂಲತಃ ದಿಡುಪೆಯವರೇ, ತುಂಬ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ಈ ರಸ್ತೆಯಲ್ಲಿ. ಏನು ಮಾಡುದು ಆಲೋಚನೆ ಮಾಡ್ತಿದ್ದಾರೆ. ಹಗ್ಗ ಹಾಕುದ, ರೋಪ್ ಎಲ್ಲ ರೆಡಿ ಇರ್ತದೆ ಇವರಲ್ಲಿ. ಭಯಾನಕ ರಸ್ತೆ. ಫಾರೆಸ್ಟ್ನವರು ಹೋಗಬೇಡಿ ಹೇಳುವಾಗ ತುಂಬ ಬೇಜಾರಾಗ್ತದೆ. ಇಲ್ಲಿ ಬರುವಾಗಲೇ ಅದರ ಅನುಭವ ಆಗುದು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಜೀಪ್ ಬಾಕಿ ಆಗಿದೆ. ಇನ್ನೊಂದು ಜೀಪ್ ಇದ್ದದ್ರಿಂದ ఇంట్లో రెడ్ ఉంది అతే ಸೀದಾ ಪೋಪು ನಾನು ಏರ್ ಬಡ್ರಿ ಫಸ್ಟ್ ಟೈಮ್ ನೋಡಿತ್ತು ನಾನು ಬರ್ತಿದ್ದೆ. ಹಾಂ ಇದನ್ನು ಓಪನ್ ನಂಬರ್ ಡ್ರೈವಿಂಗಿಗೆ ಕಿರಣ್ ಅವರು ಕೂತಿದ್ದಾರೆ. ಫುಲ್ ಆಫ್ ರೋಡ್ ಅವರಿಗೆ ಭಯಾನಕ ರೋಡು. ಫಾರೆಸ್ಟ್ನವರು ಇಲ್ಲಿ ಹೋಗುದು ಬೇಡ ಹೇಳುವಾಗ ಬೇಜಾರಾಗ್ತದೆ.
ಜೈ ಭರತಣ್ಣ. ಏನ್ ಇಚ್ಚಿದೆ ಉಪ್ಪಲೆ ಅಂಡಲ್ಲ ಗ್ರೇಟ್ ಅವೇ ನಿಲ್ಲಿ ಸರ್, ಬನ್ನಿ ಸರ್. ಖಾಲಿ ಕಾರ್ಡ್ ಪೋಲಿ ಅತ್ತ ಪೋಲಿ ಬಲೆ ಜಾರು ಅತ್ಯುತ್ತಮ. ಅಂದ್ ಅವ ಆಪು ಇನ್ನ ವಾಕಲ್ಲು ಅದ್ನು ಒಬ್ರಿದ್ರೆ ಏನು ಸಲ್ಸಕ್ಕಾಗಲ್ಲ. ಒಬ್ಬರೇ ಬಂದ ಸಾಸ್ಟ್ ಸಿಟಿ ರೋಡಲ್ಲಿ போய் போய் தோடு போய் ಗೊತ್ತೇ ಬುಜಿರೆಗೆ ಅಬೆ
ಸ್ಟಾರ್ ಸಿಟಿ ಒಳಗೆ ಹೆಂಗ್ ಬಂದ ಅಂತ ನಾನು ಕಾ ದಕ್ಕು ಹಾ ಬಿಡ್ಬಿದ್ದೀರಿ ಬೈ ಫಾಸ್ಟ್ ಆಗಿ ಫೈನ್ ಪಡೋದು ಶಿಕಾರಿ ಶಂಭು ಈ ರಸ್ತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೆರಡು ಹೇಳಿ. ಹೇಗುಂಟು ಆಫ್ ರೋಡ್ ನೋಡಿ, ಅವರಿಗೆ ಲೀಚು ಕಚ್ಚಿ ಆಯಿತು ನೋಡಿ, ಲೀಚು ಕಚ್ಚಿ ಆಯಿತು ಹಿಡ್ಕೊಂಡಿದ್ದೆ ಹೋಯ್ತು ಅಂತ ಹೇಳಿ. ಸರ್ ಈ ರಸ್ತೆ ಬಗ್ಗೆ ಒಂದೆರಡು ಮಾತು ನಿಮಗೆ. ಈ ರಸ್ತೆ ನಮ್ಮ ಭೂಮಿ ತಾಯಿಯ ಸ್ವರ್ಗ, ಇದು ನಮ್ಮ ಮಲವಂತಿಗೆ ಗ್ರಾಮ. ಸ್ವರ್ಗದಲ್ಲಿ ಏನಿದೆ ಅಂತ ನೋಡುವಂತಹ ಕುತೂಹಲ ನಮಗೆಲ್ಲರಿಗೂ. ನನ್ನ ಊರಿನ ಒಂದು ಅವಿಭಾಜ್ಯ ಅಂಗ ಆದರೂ ನಾನು ಹುಟ್ಟಿದಾಗ ಇವತ್ತಿನವರೆಗೆ ಈ ಜಾಗಕ್ಕೆ ಬರಲಿಲ್ಲ. ಆದರೆ ಇವತ್ತು ಈ ನದಿಯ ನಿನಾದ, ಪ್ರಕೃತಿಯ ಸೌಂದರ್ಯ, ಹಕ್ಕಿಗಳ ಚಿಲಿಪಿಲಿ ಸದ್ದು ಎಲ್ಲ ನೋಡಿ ನಮ್ಮ ಅಶೋಕಣ್ಣ, ಜಗದೀಶಣ್ಣ, ಇದ್ದಾರೆ ವಸಂತಣ್ಣ, ಸಾಗರಣ್ಣ, ಹಾಗೆಲ್ಲರೂ ಮಹೇಶಣ್ಣ, ಭರತಣ್ಣ, ತೀರ್ಥಣ್ಣ, ರಾಯೇಶಣ್ಣ, ಪ್ರಸಾದಣ್ಣ ಎಲ್ಲರೂ ನಮ್ಮ ಒಂದು ತಂಡದೊಂದಿಗೆ ಹಾಗೂ ಇನ್ನಿಬ್ಬರು ರೈಡಿಂಗ್ ಜೋಡಿಗಳೊಂದಿಗೆ ಕೂಡ ನಾವು ಇವತ್ತೊಂದು ಸ್ವರ್ಗಕ್ಕೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಸ್ವರ್ಗ ರಸ್ತೆಯ ಬಗ್ಗೆ ಹೇಳಿ. ಸ್ವರ್ಗ ಹೌದು, ಇದರ ಸೌಂದರ್ಯ ಹೀಗೆ ಇರಲಿ. ರಸ್ತೆ ನರಕ ತೋರಿಸ್ತಾ ಉಂಟಲ್ಲ, ರಸ್ತೆ ಬಗ್ಗೆ. ರಸ್ತೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಇದನ್ನು ಅಭಿವೃದ್ಧಿ ಮಾಡಿ. ಒಂದು ವಿಚಾರ ಅಂತ ಹೇಳಿದ್ರೆ ಪರಿಸರವನ್ನು ಹಾಳು ಮಾಡ್ತಾರೆ ಜನ. ಸರಿ, ಜನರಿಗೆ ಅದರ ಒಂದು ಆ ಮೆಚೂರಿಟಿ ಇಲ್ಲ. ಮುಂದಿನ ದಿನಗಳಲ್ಲಿ ರಸ್ತೆ ಆದರೂ ಈ ಸೌಂದರ್ಯ ಹೀಗೆ ಇರಲಿ ಅಂತ ನನ್ನ ಒಂದು ಅನಿಸಿಕೆ ಹಾಗೂ ಭಾವನೆ. ರಸ್ತೆ ಖಂಡಿತವಾಗಿ ಅಭಿವೃದ್ಧಿ ಆಗಬೇಕು, ಯಾಕೆಂದರೆ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ. ಆ ಹೋಗುವಂಥ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯ ಹಾನಿಯಾಗದೆ, ಪರಿಸರಕ್ಕೆ ಯಾವುದೇ ಒಂದು ಘಾಸಿ ಆಗದೆ ಈ ಸ್ವರ್ಗದ ಬಾಗಿಲು ಬೆಳ್ತಂಗಡಿಯ ದುಡುಪೆ ಮಲವಂತಿಗೆ ಗ್ರಾಮ ಹೀಗೆ ಇರಲಿ ಅಂತ ನಮ್ಮ ಅನಿಸಿಕೆಯನ್ನು. ರಸ್ತೆ ಅಭಿವೃದ್ಧಿ ಆಗಲೇಬೇಕು, ಯಾಕಂತ ಹೇಳಿದ್ರೆ ರೈತರು ತುಂಬ ಜನ ಇದ್ದಾರೆ. ಅದೇ ರೀತಿ ಪ್ಲಾಸ್ಟಿಕ್ಕು ಅಥವಾ ಪರಿಸರಕ್ಕೆ ಯಾವುದೇ ಒಂದು ನಮ್ಮ ಈ ಭೂಮಿಗೆ ಅಥವಾ ನಮ್ಮ ಸೇವ್ ಸಾಯಿಲ್ ಅಂತ ನಾವು ಒಂದೇನು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಭೂಮಿ ಮಣ್ಣನ್ನು ರಕ್ಷಣೆ ಮಾಡೋದು, ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಅಥವಾ ನಮ್ಮ ಈ ಬೆಳ್ತಂಗಡಿ ತಾಲೂಕಿನ ಈ ಭಾಗವನ್ನು ಕೂಡ ಮಾಡುವುದು ನಮ್ಮೆಲ್ಲರ ಒಂದು ಭಾವನೆ ಹಾಗೂ ಅನಿಸಿಕೆ, ನಮ್ಮ ಧ್ಯೇಯ ಕೂಡ ಅದೇ. ಹಾಗಾಗಿ ರಸ್ತೆ ಹಾಗೆ 2 ಚೆಕ್ ಪೋಸ್ಟ್ ಮಾಡಿದ್ರು, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಚೆಕ್ ಮಾಡಿ ಬಿಡಬೇಕು. ಹೌದು, ಖಂಡಿತ ಅದು. ಹಾಗಾಗಿ ಅದು ವಾಪಸ್ ಬರ್ತದೆ, ಕೊಂಡೋದ್ರು ಸಹ ಹೌದು ವಾಪಸ್ ಬರ್ಬೋದು. ಖಂಡಿತ ಹೌದು. ಮತ್ತು CCTVಗಳನ್ನೆಲ್ಲ ಹಾಕಿ ವನ್ಯಜೀವಿಗಳು ಯಾವ್ದು ಘಾಸಿ ಆಗದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯನ್ನು. ಥ್ಯಾಂಕ್ ಯು. ಏರ್ ಬರ್ತಿದೆ ಇರು ಬರ್ತೀವಿ ಸರ್ ನಾನು ಆರು ಬರ್ತೀರಿ ಆರಗಾಡ್ ಬರ್ತೀರಿಗೆ ನೋಡಿ, ತೀರ್ಥ ಮತ್ತೆ ಪ್ರಸಾದ್ ಅವರು ಇಬ್ರು ಇದ್ದಾರೆ. ಬೂರಿಯರಿಗೆ ಪ್ರಸಾದ್ ಅವರೇ ನೋಡಿ, ತೀರ್ಥ ಮತ್ತೆ ಪ್ರಸಾದ್ ಅವರು. ತೀರ್ಥ ಪ್ರಸಾದ್ ಹೌದು. ಜಗಣ್ಣ ಎಲ್ಲಿ ತೀರ್ಥ? ಜಪಡ ಇದ್ದಾರೆ ಅಚ್ಚಣ್ಣ, ಜಪಡ ಇಟ್ಟಿದ್ದೀನಿ ಒಂದು ಶಾಮಣ್ಣ ಹೇಗಾಗಿದೆ ಅಲ್ಲ. ಇಂಥ ಜನಕ್ಕೆ ಬರ್ತೀನಿ. ನಿಮಗೆ ಜ್ವರ ಉಂಟು? ಇವರಿಗೆ ಜ್ವರ ಬಂದಿದೆ, ಹೌದು ಆದ್ರೂ ಸಹ ಬಂದಿದ್ದಾರೆ. ಜ್ವರ ಬಂದೆ, ಫುಲ್ ಡಲ್ ಆಗಿದೆ, ಸ್ವಲ್ಪ ಇದ್ದಾಗೆ ಉಂಟು ನೋಡು. ಇಲ್ಲ ಆದ್ರೆ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಿದ್ರೆ ನಾನೇ ಕೂತ್ಕೊಳ್ತಿದ್ದೆ. ಸರಿಗೆ ರೋಡ್ ನೋಡಿ ಟೆನ್ಷನ್ ಆಗಿಬಿಟ್ಟಿದೆ ಅಲ್ವಾ ಸರ್? ಹೌದು, ಪಾಪ ಸರಿ ಮಾಡುವ ಇದು ಎಲ್ಲ ಸೇರಿ ಅಲ್ಲ ಶಾಮಣ್ಣ. ಮುಂದಿನ ದಿನಗಳಲ್ಲಿ ಜನಕವಾಗಿ ಎಲ್ಲರ ಒಂದು ಇಷ್ಟು ಜನ ಇದ್ದಿದ್ದಕ್ಕೆ ಅದು ಕರೆಕ್ಟ್ ಆಯಿತು. ಇಲ್ಲದ್ರೆ ಹುಡುಗರ ಒಂದು ಸಾಹಸದಿಂದ ಹಾಗೂ ನಿಮ್ಮ ಹುಷಾರಿಲ್ಲದಿದ್ರು ನಮ್ಮ ಶಾಮಣ್ಣ ಸ್ಫೂರ್ತಿಯ ಚಿಲ್ಮೆಯಾಗಿ ಇವತ್ತು ಕೂತಿದ್ದಾರೆ. ನಿಮ್ಮ ಸ್ಫೂರ್ತಿಗೆ ನಮಸ್ಕಾರ ನಮ್ದು. ಏನು ಸೈನಿಕ? ಹೌದು ಸರ್. ಊಟ ಆಗಲಿಲ್ಲ.
ಬಿಡ್ತೀರಾ ಹೇಗೆ ಬನ್ನಿ. ಥ್ಯಾಂಕ್ ಯು. ಕುರೆಕಲ್ ಲೆಟರ್ ಮಾಡಿ ಹೋಗುದು ಬೇಸಿಕ್ ನೀಡ್ಸ್ ಅನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡಿಸ್ಕೊಡ್ತೀವಿ ಆಯ್ತಾ. ಮತ್ತೆ ಅದು ಆಗದಿದ್ರೆ ಯಾರತ್ತಾದ್ರು ಕೈ ಕಾಲಿಲ್ಲ ತಾವೊಂದಿಗೆ ಮಾತಾಡೋದು ಯಾರಿಗಾದ್ರು ಸಮಾಜದಲ್ಲಿ ಉಮೇಶಣ್ಣನ ಮನೆಯಲ್ಲಿ ಎಲ್ಲ ಊಟಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿ ಚಿಕನ್ ಸಾರು, ಹಸಿ ಜೋರಾಗ್ತಾ ಉಂಟು. ಟೈಮ್ ಸಾಧಾರಣ 4:45 ಆಯಿತು. ಯಾರು ಸಹ ಊಟ ಆಗಲಿಲ್ಲ. ಇಲ್ಲ ನಾವಲ್ಲಿ ಅಲ್ಲ ಆ್ಯಪಲ್ ಅದೆಲ್ಲ ತಿಂದೇವಲ್ಲಿ. ಹೌದೌದು, ಬಿಸ್ಕುಟ್ ರೊಟ್ಟಿ ಎಲ್ಲ ನಡೆದು ಬ್ರೇಕ್ ಇತ್ತು. ಅದು ರಸ್ತೆ ನಾವು 1:15 ಅಲ್ಲಿ ಬಿಟ್ಟಿದ್ದೇವೆ. ರಸ್ತೆ ಅದು ಇನ್ನೊಂದು ಜೀಪ್ ತುಂಬ ಕಡೆ ಟ್ರಬಲ್ ಆಯಿತು. ಹೌದು, ಅಲ್ಲ ನಮ್ಗೆ ಗೊತ್ತಾಗ್ತದೆ, ನಿಮ್ಮ ಕಷ್ಟ ಗೊತ್ತಾಗ್ತದೆ ನಮ್ಗೆ. ನಮ್ಗೆ ಒಮ್ಮೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ನಾವಿಲ್ಲಿ ಹೇಗಿರ್ಬಹುದು ಸರ್, ನಡ್ಕೊಂಡು ಬರ್ಲಿಕ್ಕೆ ಕೂಡ ಆಗುದಿಲ್ಲ. ರಸ್ತೆ ಗಾಡಿ ಬಿಡಿ ನಡ್ಕೊಂಡು ಬರ್ಲಿಕ್ಕೆ. ಇದು ಇಷ್ಟು ಹಾಳಾದದ್ದು ಹೇಗೆ? ನೇತ್ರಾವತಿ ಪೀಕ್ ನಂತರ ಮತ್ತೆ ಊರು ಗಾಡಿಗಳು ಓಡಾಡ್ತವೆ. ಅಲ್ಲ, ನೇತ್ರಾವತಿ ಪೀಕ್ ಮುಖ್ಯ ಕಾರಣ. ದಿವಸಕ್ಕೊಂದು 100 ಸರ್ತಿ ಟ್ರಿಪ್ ಹೋಗುದಿಲ್ಲ. ಅದು ಹೋಗಿ ಹೋಗಿ ಹಾಳಾಗಿದೆ. ಸರ್ಕಾರದಿಂದ ಏನಾದ್ರು ಇಲ್ಲ ಸರ್, ಸರ್ಕಾರದಿಂದ ಏನು ಬಂದಿಲ್ಲ ಸರ್. ತುಂಬಾ ಬೇಡಿಕೆ ಇಟ್ಟಿದ್ವಿ, ಮಾಡ್ಕೊಡಿ ರಸ್ತೆ ಮಾಡ್ಕೊಡಿ ಅಂತ ಹೇಳಿ. ಆದ್ರೂ ಸಹ ಅವರು ಯಾವ್ದು ಸ್ಪಂದಿಸಿಲ್ಲ ಸರ್. ಹಾಗೆ ಉಮೇಶ್ ಅಣ್ಣನ ತಮ್ಮ ಅಲ್ಲ ನೀವು? ಉಮೇಶ್, ನಿಮ್ಮ ಹೆಸರು? ಮಹೇಶ್. ಮಹೇಶ್ ಅಣ್ಣ ಇದ್ದಾರೆ. ಅವ್ರ ಪಾಪ ನೋಡಿ ಇಷ್ಟು ಜನಕ್ಕೆಲ್ಲ ಅಡಿಗೆ ರೆಡಿ ಮಾಡಿದ್ದಾರೆ. ಅದು ಇದಾಯ್ತಾ ಅಂತ ಬಿಸಿ ಎಲ್ಲ ಮನೆಯಲ್ಲ ಪ್ರಿಪೇರ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅವರಿಗೆ. ಎಲ್ಲ ಊಟ ಮಾಡ್ತಿದ್ದಾರೆ. ಸರ್ ಹೇಗಾಯ್ತು ಸರ್ ಊಟ? ಊಟ ಭಾರಿ ಸೂಪರ್ ಇತ್ತು ಮಾರ್ರೆ. ಮಲೆನಾಡಲ್ಲಿ ಸವಿ ರುಚಿಯಾದ ಊಟ, ರುಚಿಯಾದ ಸೆಕ್ಸ್ ಫುಡ್ ಇನ್ ಕೊರೆಕಲ್. ಯಾವುದು? ಭೂಮಿ ತಾಯಿಯ ಸ್ವರ್ಗದಲ್ಲಿ ಒಳ್ಳೆ ಒಂದು ರಸದೌತಣ ಬಾಯಿ ಕೊಡುವಂತಹ ಊಟ, ಮನಸ್ಸಿಗೆ ಬಹಳ ಒಳ್ಳೇದಿತ್ತು ಊಟ. ಬಾಯ್ಲ್ಡ್ ರೈಸ್ ಖುಷಿ ಆಯ್ತು ನಿಮ್ಗೆ? ಬಾಯ್ಲ್ಡ್ ರೈಸ್ ಮತ್ತೆ ಕೋಳಿ ಸಹ ಫಸ್ಟ್ ಕ್ಲಾಸ್, ಸಂತೋಷ ಆಯಿತು. ಎಲ್ಲ ಮನದಾಳದ ಮಾತು ಮತ್ತೆ ಒಳ್ಳೆ ಅಡುಗೆ. ಇದಕ್ಕೊಂದು ಉಪದ್ರ ಹೇಗಿತ್ತು ಊಟ? ಪ್ರಸಾದ್ ಹೇಗೆ ಮಾತಾಡೋದಿಲ್ಲ? ಪ್ರಸಾದ್ ಹೇಗುಂಟು ಊಟ? ಚಳಿ ಈಗ ಆಗ್ತದೆ? ಚಳಿ ಅಲ್ಲ, ಈಗ ಚಳಿ ಆಗುದಿಲ್ಲ. ಬರುವಾಗ ಸ್ವಲ್ಪ ಚಳಿ ಇತ್ತು ಜಗಣ, ಈಗ ಚಳಿ ಆಗ್ತದ? ಚಳಿ ಆಗ್ತದೆ, ಬರುವಾಗ ಇತ್ತು ಅಲ್ಲ ಚಳಿ? ಬರುವ ಚಳಿ ಇತ್ತು, ಈಗಲೂ ಚಳಿ ಇದೆ. ಈಗ ಸ್ವಲ್ಪ ಕಡಿಮೆ ಆದಾಗ ಉಂಟು. ಕಡಿಮೆ ಕಮ್ಮಿ ಆಗಿಲ್ಲ, ಅದು ಬೇರೆ ವಿಷಯ ಅಂತ ಗೊತ್ತುಂಟ ನನಗೆ. ನಾ ಮಾತಾಡ್ತೀನಿ, ಹೇಳಿ. ಬೆಳ್ತಂಗಡಿ ತಾಲೂಕಿನ ಮಲವಂತಿ ಗ್ರಾಮದಲ್ಲಿ ನೇತ್ರಾವತಿ ಪೀಕಿ ಹೋಗುವ ಸ್ಥಳದಲ್ಲಿ ಉಂಟಲ್ಲ, ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕರು ಸಹ ಸೇರಿ ಪ್ರತಿಯೊಬ್ಬರು ಸಹ ಸಪೋರ್ಟ್ ಮಾಡಬೇಕಿತ್ತು. ಇದು ಯಾಕೆ ಈ ಥರ ಉಳಿದು ಹೋಯ್ತು ಅಂತನ್ನೋದು ತುಂಬ ದೊಡ್ಡ ವಿಚಾರ. ಸೂಪರ್. ದಿನಕ್ಕೆ 3 ಲಕ್ಷ ಪರ್ ಡೇ. ರಂಜಿತ್ ಹೇಳಿ, ಹೇಗುಂಟು? ಹೇಗುಂಟು ಊಟ? ಸೂಪರ್ ಉಂಟು. ತೀರ್ಥ ಮತ್ತೆ ಪ್ರಸಾದ. ಪ್ರಸಾದ ಇಲ್ಲಿದೆ ನೋಡಿ, ಅದನ್ನೆಲ್ಲ ಖಾಲಿ ಮಾಡಿದ್ದಾರೆ. ಇಲ್ಲ, ಸೂಪರ್ ಊಟ. ಮತ್ತೆ ಹೇಳಿ, ಇವ್ರದ್ದು ನೋಡಿ, ಇವ್ರದ್ದು ಜಿಗಣೆ ಗಜ್ಜಿ ಕಂಪ್ಲೀಟ್. ಇಲ್ಲಿಯ ಪ್ರಕೃತಿ ಸೌಂದರ್ಯ ಗಮನಿಸಿ.
ಫುಲ್ ಐಸಿನ ಹಾಗೆ ಉಂಟು ನೆಲ ಎಲ್ಲ, ಫುಲ್ ಮಿಸ್ಟ್ ಕವರ್ ಆಗಿ. ಒಳ್ಳೆ ಪ್ಲೇಸ್. ರಸ್ತೆ ಮಾತ್ರ ಫುಲ್ ಹಾಳಾಗಿದೆ, ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಇಮ್ಮಿಡಿಯೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಅಕೌಂಟ್ ಮಾಡಿ ಅಲ್ಲಿ ಇನ್ಕಮ್ ಸರ್ ಇದ್ದಾರೆ.